ಸರ್ ಎಲ್ಲ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ಗೆ ಇವತ್ತು ಉಪವಾಸನೇ ಇರ್ಬೇಕಂತೀರೇನ್ರಿ ನಾವು? ಈಗ ನಾವು ನೀವು ಸೇರ್ಲೇಬಾರ್ದ ಊಟಕ್ಕೆ? ಈಗ ನಾನು ಯಾರು ಇವರು? ನಾನು ಪೊಲಿಟಿಷಿಯನ್ ಅಪ್ಪ, ನಾನು ರಾಜಕಾರಣಿ. ರಾಜಕೀಯ ಮಾತಾಡಿಲ್ಲ ಅಂದ್ರೆ ಏನೇನು ಮಾತಾಡ್ತದೆ? ಈಗ ನಾನು ನಮ್ಮ ಫ್ರೆಂಡ್ಸಿಗೂ ಕರಿತೀನಿ, ನಿಮಗೂ ಕರಿತೀನಿ. ಈಗ ನೀವು ನಿಮ್ಮ ಜೊತೆ ಮಾತಾಡಬೇಕಾದ್ರೆ, ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ರಾಜಕೀಯನೂ ಮಾತಾಡ್ತೀವಿ, ಅದ್ರ ಜೊತೆ ನೀವು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡಲ್ಲ ಅದನ್ನು ಮಾತಾಡ್ತೀವಿ. ನಾವು ಗುಲ್ಬರ್ಗದವ್ರು ಸೇರಿದಾಗ ಗುಲ್ಬರ್ಗದ ವಿಷಯಗಳು ಮಾತಾಡ್ತೀವಿ, ಕಲ್ಯಾಣ ಕರ್ನಾಟಕದವ್ರು ಸೇರಿದಾಗ ಕಲ್ಯಾಣ ಕರ್ನಾಟಕದ ಮಾತಾಡ್ತೀವಿ, ಡೆಲ್ಲಿಯವ್ರ ಜೊತೆ ಸೇರಿದಾಗ ಡೆಲ್ಲಿ ವಿಷಯಗಳು ಮಾತಾಡ್ತೀವಿ. ಅದನ್ನೂ ಮಾತಾಡಬಾರ್ದು, ಊಟನೂ ಮಾಡಬಾರ್ದು ಅಂದರೆ ಹೆಂಗೆ? ಆದರೆ ಸೇರ್ಬೋದು, ಊಟ ಮಾಡಬೇಡ್ರಿ ಅಂತನಾ? ಅದೇ ಇದೆಂತ ನಿರ್ಬಂಧ ಇವರೇ ನಿಮ್ಮದು? ಸೇರಿ ಊಟ ಮಾಡಿ ನೆಕ್ಸ್ಟ್ ಮೆನುನೂ ನೀವೇ ಫಿಕ್ಸ್ ಮಾಡಿ ಹೇಳ್ತೀರಾ ನಮಗೆ? ಇಲ್ಲ, ಬೇಡ ಅಂತ ಯಾರೂ ಹೇಳಿಲ್ಲ, ಬೇಡ ಅಂತ ಯಾರೂ ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೆ ಹೇಳಿ ಮಾಡಬೇಡಿ ಅಂತ? ನಾನು ಬರ್ತೀನಿ ಅಂತ ಹೇಳಿರೋದು. ನೋಡಿ, ಯಾರು ಬೇಜಾರಿಲ್ಲ ಇವರೇ, ನೀವೇ ತೋರಿಸ್ತಾ ಇರೋದು. ಯಾರನ್ನ ನನಗೆ ಊಟಕ್ಕೆ ಕರೆದಿಲ್ಲ ಅಂತ ಹೇಳೋರ? ಹೇಳಿದಾರ? ಹೇಳಿ, ನನಗೆ ಬೇಜಾರಾಗ್ತಾ ಇದೆ ಅಪ್ಪ, ನನಗೆ ಊಟಕ್ಕೆ ಕರೆದಿಲ್ಲ ಅಂತ ಯಾರೂ ಹೇಳಿಲ್ಲ. ಸಮಸ್ಯೆ ಏನು ಬಂದಿದ್ದು ಅಂದರೆ, ಆಮೇಲೆ ನಾನು ಪದೇ ಹೇಳ್ತಾ ಇದ್ದೀನಿ, ಅಧಿಕೃತವಾಗಿ ಊಟಕ್ಕೆ ಕರೆದಿದ್ದಾರಲ್ಲ ಇವರೇ, ವಿತ್ ಇನ್ವಿಟೇಷನ್ನ. ಆಮೇಲೆ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ನಾವು ಮುಂದೂಡಿದ್ದೀವಿ. ಯಾಕೆ ಮುಂದೂಡಿದ್ದೀವಿ? ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ ಡೆಲ್ಲಿಯಿಂದ, ಅವರು ಇದಕ್ಕೆ ಸೇರ್ತಾರೆ ಅಂತ ಹೇಳಿದ್ದಾರೆ. ಈಗ ಅದನ್ನು ತಪ್ಪಂತೀರಾ? ಯಾವುದ್ರದ್ದು? ಇವತ್ತು CLP ಇದೆ, ಇವತ್ತು ದೊಡ್ಡ ಪ್ರಮಾಣದಲ್ಲೇ ಊಟ ಇದೆ ಅಲ್ಲ ಸಾಯಂಕಾಲ. ಇಲ್ಲ, ಅದು ಅವರು ಇವತ್ತು ದೇ ವಿಲ್ ಟೇಕ್ ಅ ಕಾಲ್. ಇದು ನೋಡಿ, ಹಲವಾರು ವಿದ್ಯಮಾನಗಳು ನಡೀತಾ ಇವೆ. ಇದು ಈಗ ಎಕ್ಸಾಂಪಲ್ ಇಂಟರ್ನಲ್ ರಿಸರ್ವೇಷನ್ದು ಎಂಪೆರಿಕಲ್ ಡೇಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಎಂಪೆರಿಕಲ್ ಡೆಫಿನೇಷನ್ ಏನು, ಮೇಲ್ಗಡೆ ಏನು ಚರ್ಚೆ ಆಗ್ತಾ ಇದೆ, ಇಲ್ಲಿ ನಾವು ಒಂದು ಮಾತು ಕೊಟ್ಟಿದ್ದೀವಿ, ಯಾವುದೇ ಇಲ್ಲಿ ನಮಗೆ ಇಂಟರ್ನಲ್ ರಿಸರ್ವೇಷನಿಗೆ ತಕರಾರಿಲ್ಲ ಅಂದ್ಬಿಟ್ಟು. ಸೊ ಅದು ಯಾವ ರೀತಿ ಮುಂದೆ ಹಾಕ್ಬೇಕು? ಯಾಕಂದರೆ ನಾವು ಮಾಡೋದ್ರಿಂದ ಇಲ್ಲಿ ಬೇರೆ ಸ್ಟೇಟಿಗೂ ಕೂಡ ಅಫೆಕ್ಟ್ ಆಗಬಾರ್ದಲ್ಲ. ಯಾಕಂದರೆ ವಿ ಆರ್ ಅ ನ್ಯಾಷನಲ್ ಪಾರ್ಟಿ, ಅದು ಚರ್ಚೆ ಮಾಡಬಾರ್ದಂತೀರಾ? ಅಥವಾ ನಮ್ಮ ಏನಿಲ್ಲಿ ಓವರ್ಸೀಸ್ ಸ್ಕಾಲರ್ಶಿಪ್ ನಮ್ಮ SC STಗಳಿಗೆ ಬಂದಾಗಿದೆ ಮೇಲ್ಗಡೆ, ಅದು ನಾವು ಮಾತಾಡಬಾರ್ದಂತೀರಾ? ಈಗ ಇವರೇನು ಆರೋಪ ಮಾಡ್ತಾ ಇದ್ದಾರೆ, ನಾವೆಲ್ಲ SCP TSP ಹಣ ದುರ್ಬಳಕೆ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? SCP TSP ಹಣ ಏನೋ ನಿಮ್ಮ ಸ್ಪೇಸ್ ಟೆಕ್ನಾಲಜಿಗೂ ಯೂಸ್ ಮಾಡ್ತಾ ಇದ್ದಾರೆ. ಅದು ಓಕೆನಾ? ಸೊ ಇವೆಲ್ಲ ಕೇಳಬೇಕಲ್ಲ, ಅವ್ರ ಹತ್ರನೂ ಕೇಳಬೇಕು. ನಾವು ತೀರ್ಮಾನಗಳು ತೊಗೊಂಡು ಒಂದು ಯೂನಿಫೈಡ್ ಸ್ಟ್ರಾಟಜಿ ಮಾಡಬೇಕಲ್ಲ ಈ ಸಮುದಾಯಗಳಿಗೆ. ಅದನ್ನೂ ಬೇಡ ಅಂದರೆ ಹೇಗೆ? ಮಾಡ್ತೀವಿ. ಥ್ಯಾಂಕ್ ಯು.